ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಭಾನುವಾರ 15ನೇ ತಾರೀಕು ಬಂದಿರುವಂತಹ ಪಾಪ ವಿಮೋಚಿನಿ ಏಕಾದಶಿ, ಇದರ ಆಚರಣೆಯ ಸಂಪೂರ್ಣ ವಿವರಣೆ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. 15ನೇ ತಾರೀಕು ಭಾನುವಾರ ಏಕಾದಶಿ ಆಚರಣೆ, ಅದರ ಹಿಂದಿನ ದಿವಸ ಶನಿವಾರ ದಶಮಿ ಆಚರಣೆ ಬರುತ್ತೆ. ಸೋಮವಾರ ನಿಮಗೆ ದ್ವಾದಶಿ ಆಚರಣೆ ಬರುತ್ತೆ. ಯಾವತ್ತೇ ಆಗಲಿ ನಾವು ಏಕಾದಶಿ ಆಚರಣೆ ಮಾಡುವಾಗ ಕೇವಲ ಒಂದು ದಿವಸದ ಆಚರಣೆಯನ್ನು ಮಾಡಿದ್ರೆ ಯಾವತ್ತೂ ಕೂಡ ಫಲ ಇರೋದಿಲ್ಲ. 3 ದಿವಸಗಳು ಕೂಡ ನಾವು ಆಚರಣೆಯನ್ನು ಮಾಡಿದಾಗಲೇ ನಮ್ಮ ಸಂಪೂರ್ಣ ಫಲ ದೊರೆಯುವಂತಹದ್ದು ನಮ್ಮ ಪೂಜೆಗೆ. ಈ ಏಕಾದಶಿ ವಿಶೇಷ ಯಾರಿಗೆ ಅಂತಂದರೆ ನೋಡಿ, ಯಾರೆಲ್ಲ ದಂಪತಿಗಳು ಇನ್ನೂ ಕೂಡ ಸಂತಾನವಾಗದೆ ಕೊರಗ್ತಾ ಇದ್ದೀರಾ ಅಂತಹ ದಂಪತಿಗಳು ಸಂಕಲ್ಪ ಮಾಡಿಕೊಂಡು ಇಬ್ಬರೂ ಕೂಡ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ವಿಶೇಷವಾಗಿ ಸಂತಾನ ಪ್ರಾಪ್ತಿಯಾಗತ್ತೆ. ಒಬ್ಬರೇ ಮಾಡಿದ್ರೆ ಅಷ್ಟು ಫಲ ಇರೋದಿಲ್ಲ. ಇನ್ನು ಏಕಾದಶಿಯ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಅವತ್ತಿನ ದಿವಸ ಬೆಳಗ್ಗೆ ಅಂದರೆ ಏಕಾದಶಿ 5 ಗಂಟೆ 10 ನಿಮಿಷದಿಂದ 6 ಗಂಟೆ 15 ನಿಮಿಷ ತನಕ ಕೂಡ ಶುಭ ಇದೆ. ಏಕಾದಶಿ ಹಿಂದಿನ ದಿವಸ ನೀವು ಶನಿವಾರ ನೋಡಿ, ಯಾವತ್ತೇ ಆಗಲಿ ದಶಮಿ, ಏಕಾದಶಿ, ದ್ವಾದಶಿ 3 ಕೂಡ ಯಾವತ್ತು ಶನಿವಾರ ಬರುತ್ತೋ ಅವತ್ತು ಶುಭವಾಗಿರುತ್ತೆ. ಹೀಗಾಗಿ ನೀವು ಬೆಳಗ್ಗೆ ಪೂಜೆ ಮಾಡೋವಾಗೇನೆ ನಿಮ್ಮ ಮನೆಯಲ್ಲಿ ಯಾವುದು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಇಟ್ಕೊಂಡಿದ್ದೀರಲ್ವ, ಆ ಫೋಟೋಗೆ ಸ್ವಲ್ಪ ಅವತ್ತಿನ ದಿವಸ ತುಳಸಿ ಮತ್ತು ಹೂಗಳನ್ನು ಹಾಕ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಡಿ. ರಾಯರಿಗೂ ಕೂಡ ಶನಿವಾರನೂ ಕೂಡ ತುಳಸಿ ಅರ್ಪಣೆ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಿ. ಸಾಯಂಕಾಲ ನೀವೇನು ಮಾಡಬೇಕು ಅಂತಂದರೆ ಸಂಕಲ್ಪ ಮಾಡ್ಕೋಬೇಕು ತಪ್ಪದೆ. 5:15 5:30 ಒಳಗಡೆ ಮತ್ತೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿಬಿಟ್ಟು ಅವತ್ತಿನ ದಿವಸ 3 ದಿವಸಗಳ ಕಾಲ ನಾನು ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೀನಿ ಅಂಥೇಳಿ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ, ಹಳದಿ ಅಕ್ಷತೆ ಮತ್ತು ತುಳಸಿಯನ್ನು ಹಿಡ್ಕೊಂಡು, ಮತ್ತು ಯಾವ ಕಾರಣಕ್ಕೋಸ್ಕರ ಈ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾ ಇರೋದು ಎಲ್ಲವನ್ನ ಕೂಡ ಭಿನ್ನಹ ಮಾಡಿಕೊಂಡು ಅದನ್ನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಧ, ರಾಯರ ಫೋಟೋ ಬಳಿಗೆ ಅರ್ಧವನ್ನು ಹಾಕ್ಕೊಳ್ಳೋ ಅಂಥದ್ದನ್ನು ಮಾಡಿ. ಇನ್ನು ಅವತ್ತಿನ ದಿವಸ ರಾತ್ರಿ ಸಿಹಿ ಅವಲಕ್ಕಿ ಮಾತ್ರ ಸೇವನೆ ಮಾಡಬೇಕು. ಚಾಪೆ ಮೇಲೆ ಮಲ್ಕೋಬೇಕು. 3 ದಿವಸಗಳ ಕಾಲ ಗಂಡ ಹೆಂಡತಿ ಸೇರೋ ಹಾಗಿಲ್ಲ, ಅಂದರೆ ದಶಮಿ, ಏಕಾದಶಿ, ದ್ವಾದಶಿಯ ದಿವಸ. ಇನ್ನು ಭಾನುವಾರದ ಪೂಜೆ ಯಾವ ರೀತಿ ಅಂತ ಹೇಳಿ ನೋಡುವಂಥದ್ದಾದರೆ ಏಕಾದಶಿಯ ದಿವಸ ತಲೆಗೆ ಸ್ನಾನ ಮಾಡಿ ಮಡಿ ಉಟ್ಕೋಬೇಕು. ಏನು ಮಡಿ ಅಂತಂದರೆ, ಈಗ ಎಲ್ಲರೂ ಕೂಡ ವಾಷಿಂಗ್ ಮಿಷಿನ್ಗಳಿಗೇ ನಾವು ಬಟ್ಟೆಯನ್ನು ಹಾಕಿಬಿಡೋವಂತಹದ್ದು ಒಗೆಯೋದಕ್ಕೆ ಸಾಮಾನ್ಯವಾಗಿ. ನೀವು ವಿಶೇಷವಾಗಿ ಗುರುವಾರದ ಪೂಜೆ ಅಥವಾ ಏಕಾದಶಿ ಈ ರಾಯರಿಗೆ ಸಂಬಂಧಿಸಿದಂತಹ ವ್ರತ ಅಂತ ಹೇಳಿ ಬಂದಾಗ ಮಡಿ ಬಟ್ಟೆಯನ್ನು ಹಾಕ್ಕೋಬೇಕು. ಯಾವ ರೀತಿ ಮಡಿ? ನೀವು ವಾಷಿಂಗ್ ಮಿಷಿನಲ್ಲಿ ಏನೇ ಒಗೆದಿದ್ರೂ ಕೂಡ ಆ ಸೀರೆಯನ್ನು ನೀವು ಸ್ನಾನ ಮಾಡಿಕೊಂಡು, ಇಲ್ಲ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಸ್ನಾನ ಮಾಡಿರ್ತೀರಲ್ವ, ಆಗ ಒಳ್ಳೆಯ ನೀರಿನಲ್ಲಿ ಅದ್ಬಿಟ್ಟು ನೀಟಾಗಿರುವಂತಹ ಜಾಗದಲ್ಲಿ ಒಣಗ ಹಾಕಿ ಆ ಬಟ್ಟೆಯನ್ನು ಒಣಗಿಸಿ ಅದನ್ನು ಮಡಚಿ ಒಳ್ಳೆ ಜಾಗದಲ್ಲಿ ಎತ್ತಿಡಿ. ಅಂದರೆ ಮೈಲಿಗೆ ಬಟ್ಟೆಗಳ ಜೊತೆ ಮತ್ತೆ ಅದನ್ನು ಬೆರೆಸುವಂತಹದ್ದು, ಅಥವಾ ಉಟ್ಕೊಂಡು ಕೆಲವೊಂದು ಸರ್ತಿ ಮಡಚಿಟ್ಬಿಟ್ಟಿರ್ತೀವಿ ಕೆಲವೊಂದು ಸೀರೆಗಳನ್ನ, ರೇಷ್ಮೆ ಸೀರೆನೋ ಆ ತರಹದ ಸೀರೆಗಳ ಜೊತೆ ಎಲ್ಲ ಬೆರೆಸುವಂತಹದ್ದನ್ನು ಮಾಡಬಾರ್ದು. ಸಪ್ರೇಟಾಗಿ ಒಳ್ಳೆಯ ಜಾಗದಲ್ಲಿ ಎತ್ತಿಟ್ಕೊಂಡು ಅದನ್ನು ನಾವು ಮಡಿ ಬಟ್ಟೆ ಅಂತ ಹೇಳಿ ಹೇಳ್ತೀವಿ. ಏಕಾದಶಿ ಪೂಜೆ ಮಾಡುವಾಗ, ಗುರುವಾರದ ಪೂಜೆ ಮಾಡುವಾಗ ಈ ರೀತಿ ಮಡಿ ಉಟ್ಕೊಂಡ್ರೆ
ಬಹಳ ಶುಭ. ಈ ರೀತಿ ಒಂದು ಸೀರೆಯನ್ನು ಮಡಿ ಮಾಡಿಟ್ಕೊಂಡು ಏಕಾದಶಿಯ ಪೂಜೆಯ ದಿವಸ ಮಡಿ ಬಟ್ಟೆಯನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ, ಏಕಾದಶಿ ಶ್ರೀಹರಿಯ ಪೂಜೆಯನ್ನು ಮಾಡದಲೇ ಕೇವಲ ರಾಯರ ಪೂಜೆಯನ್ನು ಮಾಡಬಾರ್ದು. ಯಥಾ ಪ್ರಕಾರ ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ರೂ ಕೂಡ ಒರೆಸ್ಕೋಬೇಕು. ಒರೆಸ್ಕೊಂಡು ಗಂಧ, ಕುಂಕುಮ, ಗೆಜ್ಜೆ ವಸ್ತ್ರ, ಅರಿಶಿಣ, ಕುಂಕುಮ ಮತ್ತು ಸ್ವಲ್ಪ ತುಳಸಿ ಹೂಗಳನ್ನು ಹಾಕ್ಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿ, ಇಲ್ಲ 2 ದೀಪವನ್ನು ಕೂಡ ಹಚ್ಕೊಂಡು ನಡೆಯುತ್ತೆ. ಇನ್ನು ರಾಯರ ಫೋಟೋವನ್ನು ಒರೆಸ್ಕೊಂಡು ಗೋಪಿ ಚಂದನ ಅಥವಾ ಗಂಧ ಹಚ್ಚಿ ಕೇವಲ ತುಳಸಿ ಮಾತ್ರ ಹಾಕಿ ರಾಯರ ಎದುರುಗಡೆ ನೀರನ್ನು ಇಡುವಂತಹದ್ದನ್ನು ಕೂಡ ಅವತ್ತಿನ ದಿವಸ ಮಾಡಬಾರ್ದು. ಏಕಾದಶಿಯ ದಿವಸ ರಾಯರಿಗೆ ತುಳಸಿ ಅರ್ಪಣೆ ಮಾಡಬೇಕು ಅಂತಂದು ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೀಳಬೇಡಿ. ಹಿಂದಿನ ದಿವಸ ಕಿತ್ತಿಟ್ಕೋಬೇಕು. ಅವತ್ತಿನ ದಿವಸ ತುಳಸಿ ಪೂಜೆ ಮಾಡಬೇಕು, ಆದರೆ ತುಳಸಿಗೆ ನೀರು ಹಾಕಬಾರ್ದು. ನೀರು ಹಾಕೋದೊಂದನ್ನು ಸ್ಕಿಪ್ ಮಾಡಿ ಮಿಕ್ಕಂತೆ ತುಳಸಿ ಪೂಜೆಯನ್ನು ಮಾಡಿಬಿಟ್ಟು ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಚಿ, ಅದಾದಮೇಲೆ ದೇವರ ಮನೆಯಲ್ಲಿ ಏನು ದೀಪ ಇಟ್ಕೊಂಡಿರ್ತೀರ ಕುಲದೇವರ ಸ್ಮರಣೆ ಮಾಡಿ ಮೊದಲು ಆ 2 ದೀಪ ಹಚ್ಚಿ, ಅದಾದ ಮೇಲೆ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಏನು ಮಣ್ಣಿನ ದೀಪ ಇಟ್ಟಿರ್ತೀರ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಮೊಬೈಲ್ನಲ್ಲಿ ಅವರ ಸ್ತೋತ್ರಗಳನ್ನು ಹಾಕ್ಕೊಂಡು ಕೇಳ್ತಾ ತದೇಕ ಚಿತ್ತರಾಗಿ ಅವರ ಧ್ಯಾನವನ್ನು ಮಾಡ್ತಾ ದೀಪ ಹಚ್ಚಿ. ಕಾಟಾಚಾರಕ್ಕೆ ಹಚ್ಚಬೇಡಿ. ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ಇದೊಂದು ಪ್ರೊಸೀಜರ್ ಅನ್ನೋ ಥರದಲ್ಲಿ ಖಂಡಿತ ಮಾಡಬಾರ್ದು. ರಾಯರಿಗಿನ್ನ ಹೆಚ್ಚಿನ ಪ್ರೀತಿಯನ್ನು ಖಂಡಿತ ಕೊಡ್ತಾರೆ ನೀವು ಒಲಿಸ್ಕೊಂಡ್ರೆ ಅವರನ್ನು ಭಕ್ತಿಯಿಂದ. ಇದಾದ ಮೇಲೆ ರಾಯರ ಮುಂದೆ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ. ರಾಯರ ಮುಂದೆ 2 ದೀಪ, ಬೆಳ್ಳಿದಾದರೂ ಸರಿ ಮಣ್ಣಿಂದಾದರೂ ಸರಿ, ತುಪ್ಪದಲ್ಲೇ ಹಚ್ಕೋಬೇಕು ಅವತ್ತಿನ ದಿವಸ. ಇದಾದ ನಂತರ ಮತ್ತೆ ಏಕಾದಶಿಯ ದಿವಸ ಸಂಕಲ್ಪ ಮಾಡ್ಕೋಬೇಕು. ದೀಪ ಹಚ್ಚೋವಂತಹದ್ದು, ಸಂಕಲ್ಪ ಮಾಡ್ಕೊಳ್ಳೋವಂಥದ್ದು ಎರಡೂ ಕೂಡ ನಾನು ಯಾವ ಶುಭ ಸಮಯ ಹೇಳಿರ್ತೀನಿ ಆ ಸಮಯದಲ್ಲಿ ಮಾಡ್ಕೊಳ್ಳಿ. ಏನು ಸಂಕಲ್ಪ ಮತ್ತೆ ಕೇಳ್ಕೋಬೇಕು ರಾಯರನ್ನ ಮತ್ತು ಶ್ರೀಮನ್ನಾರಾಯಣನನ್ನು. ಏನೆಲ್ಲ ಮನೆಯಲ್ಲಿ ಕಷ್ಟವಿದೆ, ಯಾರಿಗೆಲ್ಲ ಏನೇನೆಲ್ಲ ಬಾಧೆಗಳಿದೆ, ಅಥವಾ ಏನಾದರೂ ಇಷ್ಟಾರ್ಥಗಳು ಮನಸ್ಸಿನಲ್ಲಿ ಇದೆಯಾ, ಕೋರಿಕೆಗಳಿದೆಯಾ, ಎಲ್ಲವನ್ನ ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆಯನ್ನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಸ್ವಲ್ಪ ರಾಯರ ಮುಂದೆ ಹಾಕಿಬಿಟ್ಟು, ಇದಾದ ನಂತರ ನೀವೇನು ಮಾಡಬೇಕು, ಧೂಪವನ್ನು ತೋರಿಸ್ಬೇಕು. ಊದ್ಗಡ್ಡಿ ಹಚ್ಚಿ ಧೂಪವನ್ನು ಕೊಡಿ ಎಲ್ಲ ದೇವರುಗಳಿಗೂ ಕೂಡ. ಇದಾದ ಮೇಲೆ ಸ್ತೋತ್ರ ಸೇವೆಯನ್ನು ಮಾಡುವಂತಹದ್ದು. ಯಾವೆಲ್ಲ ಸ್ತೋತ್ರವನ್ನು ಹೇಳ್ಕೋಬೇಕು, ಅವತ್ತಿನ ದಿವಸ ವಿಷ್ಣು ಅಷ್ಟೋತ್ರ ಹೇಳ್ಕೊಂಡ್ರೂ ನಡೆಯುತ್ತೆ, ವಿಷ್ಣು ಸಹಸ್ರನಾಮವನ್ನು ಓದಿದ್ರೂ ಕೂಡ ನಡೆಯುತ್ತೆ. ಇದಾದ ಮೇಲೆ ರಾಯರ ಅಷ್ಟೋತ್ರ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ 108 ಬಾರಿ ಜಪ ಮಾಡಿದ್ರೂ ಕೂಡ ಅಷ್ಟೇ ಪುಣ್ಯ ಇರುತ್ತೆ ನಿಮಗೆ. ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಕೂಡ ಅವತ್ತಿನ ದಿವಸ ಪಾರಾಯಣ ಮಾಡಿ ಒಳ್ಳೆಯದು. ಇದಾದ ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ತಪ್ಪದೇ ಶ್ರೀಹರಿಗೆ ಹಣ್ಣುಗಳನ್ನು ಅರ್ಪಣೆ ಮಾಡಬೇಕು. ಖಾಲಿ ಪೂಜೆಯನ್ನು ಮಾಡಬೇಡಿ. ಇದಾದ ಮೇಲೆ ಮಹಾಮಂಗಳಾರತಿ ಮಾಡಿ. ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ, ಯಾರಿಗೆಲ್ಲ ಅನಾರೋಗ್ಯದ ಸಮಸ್ಯೆ ಇದೆ ಅಂತಹವರು ಮಧ್ಯಾಹ್ನ 12 ಗಂಟೆವರೆಗೂ ಮಾಡಿ ಕೂಡ ಉಪವಾಸವನ್ನು ಬಿಡಬಹುದು. ಸಂಜೆ 4 ಗಂಟೆವರೆಗೂ ಕೂಡ ಮಾಡಿಬಿಡಬಹುದು. 6 ಗಂಟೆವರೆಗೂ ಕೂಡ ಮಾಡಿ ಬಿಡಬಹುದು. ಅನಾರೋಗ್ಯವಿರುವವರು, ಇದು ಶಾಸ್ತ್ರದಲ್ಲೇ ಹೇಳಿರುವಂತಹದ್ದು. ಯಾರಿಗೆಲ್ಲ ಅನಾರೋಗ್ಯವಿದೆ ಆದರೆ ಪೂರ್ಣ ಫಲ ದೊರೆಯೋದಿಲ್ಲ, ನೀವು ಎಷ್ಟೋ ತನಕ ಮಾಡ್ತೀರಾ ಅಷ್ಟು ಫಲಗಳು ದೊರೆಯುತ್ತೆ. ಉಪವಾಸ ಬಿಟ್ಟಾದ ಮೇಲೆ ಅನ್ನ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇನ್ನು ಹೆಣ್ಮಕ್ಳು ನೀರು ಕುಡಿದಲೆ, ಹಾಲು ಕುಡಿದಲೆ, ಹಣ್ಣು ಏನೂ ತಿಂದಲೆ ನಿಟ್ಟುಪವಾಸವನ್ನು ಯಾರೇನೇ ಹೇಳಿದ್ರೂ ಮಾಡಬೇಡಿ, ಮನೆಗೆ ಶ್ರೇಯಸ್ಸಲ್ಲ. ಹಸುವಾದರೆ ಹಾಲು, ಹಣ್ಣು, ನೀರು ಹೆಣ್ಮಕ್ಳು ತಗೋಬಹುದು. ಗಂಡು ಮಕ್ಕಳು ಸಾಧ್ಯವಿರುವವರು ನೀರು ಕುಡಿದಲೆ ಉಪವಾಸ ಮಾಡಬಹುದು. ಸಾಧ್ಯವಾಗೋದಿಲ್ಲ ಅನ್ನುವಂಥವರು ಹಾಲು, ಹಣ್ಣು, ನೀರನ್ನು ತೆಗೆದುಕೊಂಡು ನಾವು ಇರ್ತೀವಿ ಅನ್ನುವಂತಹವರು ಏಕಾದಶಿಯ ದಿವಸ ಪೂರ್ಣವಾಗಿ ಉಪವಾಸವಿದ್ದು ರಾತ್ರಿ ಕೂಡ ಏನೂ ಸೇವನೆ ಮಾಡದಲೆ ದ್ವಾದಶಿ ಪೂಜೆ ಮುಗಿಸಿ ಊಟವನ್ನು ಮಾಡುವಂತಹದ್ದನ್ನು ಮಾಡಬಹುದು. ಇಲ್ಲ ಆಗೋದಿಲ್ಲ ಪೂರ್ಣ ಉಪವಾಸ ಅಂದರೆ ರಾತ್ರಿ 8 ಗಂಟೆಗೆ ಏಕಾದಶಿಯ ದಿವಸ ಸ್ವಲ್ಪ ಸಿಹಿ ಅವಲಕ್ಕಿಯನ್ನು, ಇಲ್ಲಾಂದರೆ ಉಪ್ಪಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಯಾವುದು ಕೂಡ ಹಾಕಬಾರ್ದು, ಅದು ದ್ವಿದಳ ಧಾನ್ಯಗಳಿಗೆ ಸೇರುತ್ತೆ. ಅಷ್ಟನ್ನು ಬಿಟ್ಟು ಮಿಕ್ಕಂತಹ ವಸ್ತುಗಳನ್ನ ಹಾಕ್ಕೊಂಡು ಉಪ್ಪಿಟ್ಟು ತಯಾರಿ ಮಾಡಿಕೊಂಡು ತಿನ್ನಬಹುದು. ಏಕಾದಶಿಯ ದಿವಸ ಕೂಡ ಚಾಪೆ ಮೇಲೆ ಮಲ್ಕೊಳ್ಳೋ ಮಾಡಿ. ಇನ್ನು ದ್ವಾದಶಿಯ ಪೂಜೆ, ಏಕಾದಶಿ ಕಳ್ಕೊತೀರಾ, ಸೋಮವಾರ ದ್ವಾದಶಿ ಬರುತ್ತೆ. 6 ಗಂಟೆ 45 ನಿಮಿಷದ ಒಳಗಡೆ
ನೈವೇದ್ಯ ಸಮೇತ ಪೂಜೆ. ಮತ್ತೆ ಫೋಟೋ ಒರೆಸೋದು ಬೇಡ. ತುಳಸಿಯನ್ನು ಹಾಕಿ ಸ್ವಲ್ಪ ಹೂವನ್ನು ಇಟ್ಟು ಯಥಾಪ್ರಕಾರ ಏಕಾದಶಿಯ ದಿವಸ ಎಷ್ಟು ದೀಪ ಹೇಗೆ ತುಪ್ಪದಲ್ಲಿ ಹಚ್ಚಿರ್ತೀರೋ ಹಾಗೆಯೇ ಹಚ್ಚಿ, ಏಕಾದಶಿಯ ದಿವಸ ಯಾವೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಿರ್ತೀರೋ ಅದೇ ಸ್ತೋತ್ರಗಳನ್ನು ಹೇಳಿಕೊಂಡು 6:45 ನಿಮಿಷದ ಒಳಗಡೆ ನೈವೇದ್ಯ ಸಮೇತ ಮಹಾಮಂಗಳಾರತಿ ಮುಗಿಸ್ಕೊಳ್ಳಿ. ನೀವು 8 ಗಂಟೆ ಆದಮೇಲೆ ನೀವೇನು ತಿಂಡಿ ತಿನ್ನೋ ಹಾಗಿದ್ರೆ ತಿಂಡಿ, ಊಟ ಮಾಡೋ ಹಾಗಿದ್ರೆ ಊಟ, ಏನು ಬೇಕಾದರೂ ಮಾಡ್ಕೋಬಹುದು. ಕೆಲವರೆಲ್ಲ ಕಾಮೆಂಟಲ್ಲಿ ಕೇಳ್ತೀರಾ ತಿಂಡಿ ತಿನ್ನಬೇಕಾ, ಊಟ ಮಾಡ್ಬೋದಾ? ನಿಮ್ಮಿಚ್ಛೆ. ಆದಷ್ಟು ದ್ವಾದಶಿಯ ದಿವಸ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಕೆ ಮಾಡ್ಕೋಬೇಡಿ. ತಿಂಡಿ ತಿಂದಾದ್ಮೇಲೆ ಮತ್ತೆ ಮಧ್ಯಾಹ್ನ ರಾತ್ರಿ ಆಹಾರ ತೆಗೆದುಕೊಳ್ಬಹುದು. ಕೆಲವರು ಅವತ್ತು ಕೂಡ 1 ಹೊತ್ತು 2 ಹೊತ್ತು ಅಂತೀರ. ಆದರೆ ಕೆಲವೊಂದು ಕುಟುಂಬಗಳಲ್ಲಿ ನಡೆಸ್ಕೊಂಡು ಬಂದಿರ್ತಾರೆ, ಅವ್ರು ಮಾಡ್ಕೋತಾರೆ. ನೀವು ಅದನ್ನೆಲ್ಲ ಪರಿಪಾಠ ಹೊಸದಾಗಿ ರೂಢಿ ಮಾಡ್ಕೋಬೇಡಿ. ಯಥಾ ಪ್ರಕಾರ ಹೇಗೆ 3 ಟೈಮ್ ತಿನ್ನೋ ಹಾಗಿದ್ರೆ 3 ಟೈಮು ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ದ್ವಾದಶಿಯ ದಿವಸ ತಿನ್ಕೋಬಹುದು. ಇದಿಷ್ಟು ಕೂಡ ಏಕಾದಶಿಯ ಆಚರಣೆಯ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.